ಕೆಂಪೇಗೌಡರಲ್ಲಿ ಕೇಳ್ಕೊಳ್ತೀನಿ, ನಿನ್ನಂಥ ಶಕ್ತಿವಂತ ನಾವು ಆಗೋದಕ್ಕೆ ಚಾನ್ಸ್ ಇಲ್ಲ, ನಿಮ್ಮಂಥ ಬುದ್ಧಿವಂತಿಕೆ ಬರೋದಕ್ಕೆ ನಮ್ಮ ಯಾರಿಗೂ ಚಾನ್ಸ್ ಇಲ್ಲ. ಆದರೆ ಯಾರು ತಪ್ಪು ಮಾಡ್ತಾರೋ ಅವರನ್ನು ನೀವು ಕನ್ಸಲ್ಲಿ ಹೋಗಿ ಕತ್ತಿಸ್ಬಿಡಿ. ಅವ್ರನ್ನ, ಈ ಜಾಗನ ಯಾರು ತಿಂತಾರೆ, ಯಾರು ಈ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ಲ್ಯಾನನ್ನು ಯಾರು ಅನ್ಯಾಯ ಮಾಡ್ತಾರೋ ರಾತ್ರಿ ಹೊತ್ತಾಗಿ ಅವ್ರು ಕತ್ತಿಸ್ಗೆ ಅವ್ರನ್ನ ನೀವು ಹೊಡಿಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ನನಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ರು ನಮ್ಮ ಕೆ.ವಿ. ಶಂಕರಣ್ಣ ಅವರು. ಆಮೇಲೆ ಅವರೇ ಸ್ವಲ್ಪ ದೂರ ಉಳಿದುಬಿಟ್ರು, ಯಾಕಂದರೆ ಅವರು ಪ್ರೊಫೆಷನ್ನ ನೋಡ್ಕೊಂಡಿದ್ಬಿಟ್ರು. ಏನ ಕರೆಕ್ಟ್ ಇಲ್ಬೇಡ, ಮಾರ್ಗದರ್ಶನ ಕೊಡ್ತಾ ಇದ್ರು, ರಾಜಕೀಯ ಮಾಡಬೇಕಪ್ಪ, ಪಾರ್ಟಿ ಯಾವುದಂತ ಒಳ್ಳೆ ಮಾರ್ಗದರ್ಶನ ನಮ್ಮ ಕೆ.ವಿ. ಶಂಕರಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಆತ್ಮೀಯರು ಎಲ್ಲರಿಗೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಶ್ರೀನಾಥನ ನಾವಿಬ್ಬರು ಎಲೆಕ್ಷನಲ್ಲಿ ನಿಂತು ನಾವು ಅಗೇನಿಸ್ಟು ಅಂದ್ಕೊಂಡಿದ್ದಾರೆ. ನಾವು ಎಲೆಕ್ಷನ್ ಮುಂಚೆಯಿಂದನೂ ನಾವು ತುಂಬ ಕ್ಲೋಸ್ ಆಗೇ ಇದ್ವಿ, ತುಂಬ ವ್ಯವಹಾರಗಳು ಇತ್ತು, ನಮ್ಮದೆಲ್ಲ ತುಂಬ ವ್ಯವಹಾರಗಳು ಇತ್ತು, ನಾವಿಬ್ಬರು ಕ್ಲೋಸ್. ಏನೋ ಕರೆಕ್ಟಾಗಿ ಇಲ್ಬೇಡ, ನಾವೆಲ್ಲ ತುಂಬ ಅಂದರೆ ಜನಕ್ಕೆ ಗೊತ್ತಿಲ್ಲ ಅಷ್ಟೇ, ನಾವೆಲ್ಲ ತುಂಬ ಆತ್ಮೀಯರು. ಇವರಾಗ್ಬೋದು, ನಮ್ಮ ಕಾಮನೂರು ಬಾಬಾ ಅವ್ರ ತಮ್ಮ ಇವ್ರ ಹತ್ರನೇ ಇರೋದು. ಏನೋ ಕರೆಕ್ಟಾಗಿ ಇಲ್ವಾ, ರಮೇಶ್ ಅವರೆಲ್ಲ ಇವ್ರ ಜೊತೆಯಲ್ಲೇ ಇರ್ತಾರೆ. ಆ ಲಿಂಕಲ್ಲಿ ನನಗೆ ಎಲ್ಲ ತುಂಬ ಪರಿಚಯಸ್ಥರು. ಕೆಂಪೇಗೌಡರಂದರೆ ಒಂದು ಜನಾಂಗದ ಆಸ್ತಿ ಏನಲ್ಲ, ಕೆಂಪೇಗೌಡರಂದರೆ ಈ ನಮ್ಮ ಕರ್ನಾಟಕ ರಾಜ್ಯದ ಆಸ್ತಿ, ನಮ್ಮ ದೇಶದ ಆಸ್ತಿ. ಅವ್ರನ್ನೆಲ್ಲ ನಾನು ನೆನೆಸ್ಕೋಬೇಕಾಗ್ತದೆ. ಕೆಂಪೇಗೌಡರದು ಸಿಂಪಲಾಗಿ ಹೇಳ್ತೀನಿ, ಬೆಂಗಳೂರನ್ನು ಕಟ್ಟಿದ್ರು. ಬೆಂಗಳೂರನ್ನು ಯಾವ ದೃಷ್ಟಿಯಲ್ಲಿ ಇಟ್ಕೊಂಡು ಕಟ್ಟಿದ್ರು ಅಂದರೆ, 100 ವರ್ಷ ಮುಂದಿನ ದೃಷ್ಟಿ ಇಟ್ಕೊಂಡವರು ಬೆಂಗಳೂರನ್ನು ಕಟ್ಟಿದ್ರು. 100 ವರ್ಷ ಮುಂದಿನ ದೃಷ್ಟಿ ಇಟ್ಟು ಬೆಂಗಳೂರನ್ನು ಕಟ್ಟಿದ್ರು. ಆವತ್ತು ನಮ್ಮ ಮೆಜೆಸ್ಟಿಕ್ ಆಗ್ಬೋದು, ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಕಬ್ಬನ್ ಪಾರ್ಕು, ಲಾಲ್ ಬಾಗು ಅಂತ ಜಾಗ ಎಲ್ಲಾದರೂ ಇವತ್ತರೆಗೂ ಯಾರಾದರೂ ಮಾಡೋಕ್ಕಾಯ್ತಾ? ಯಾರಾದರೂ ಮಾಡಿದ್ದಾರೆ? ಎಲ್ಲಾದರೂ ನೋಡಿದ್ದೀರಾ ನೀವು? ಯಾರ ಕೈಯಲ್ಲೂ ಮಾಡೋಕ್ಕಾಗಿಲ್ಲ. ಇಂಡಸ್ಟ್ರೀಸು ಅವರು ಅವತ್ತು ಇಂಡಸ್ಟ್ರೀಸ್ಗೆ ಅಂತ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮಕ್ಕಳಿಗೆ ವಿದ್ಯಾವಂತರಾದ ಮೇಲೆ ಕೆಲಸ ಸಿಗಬೇಕು ಅಂತ ಆ ಕಾಲದಲ್ಲೇ TR ಮಿಲ್ಲು ಅಂದರೆ TR ಮಿಲ್ಲು, ಬಿನಿ ಮಿಲ್ಲು ಆಮೇಲೆ ಬಂದಿರ್ಬೋದು, ಆದರೆ ಈ ಜಾಗವನ್ನು ರಿಸರ್ವೇಷನ್ ಮಾಡಿರೋದು ಅವರು. TR ಮಿಲ್ಲು, ಬಿನಿ ಮಿಲ್ಲು, HMT, NGF ಫ್ಯಾಕ್ಟ್ರಿ, HAL, BL, ಈ ಥರ ಅನೇಕ ಫ್ಯಾಕ್ಟ್ರಿಗಳನ್ನು, ಜಾಗಗಳನ್ನು ನಿಗದಿ ಮಾಡಿದ್ರು. ರೋಡ್ಗಳು ಲೆಕ್ಕ ಮಾಡ್ಕೊಳ್ಳಿ, ಆವತ್ತು ಮಾಡಿರುವಂಥ ಅವರು ದೂರದೃಷ್ಟಿ ರೋಡ್ಗಳನ್ನು. ಇವತ್ತು ಡಬಲ್ ರೋಡ್ ಹೆಂಗಿದೆ, JC ರೋಡ್ ಹೆಂಗಿದೆ, ಇವತ್ತು ನಮ್ಮ ವಿಧಾನಸೌಧದಿಂದ ಹೆಬ್ಬಾಳವರೆಗೂ ಯಾವ ರೀತಿಯಲ್ಲಿ ಎಷ್ಟು ದೊಡ್ಡ ರೋಡ್ ಇದೆ. ಅದೇ ನಮ್ಮ ಮೆಜೆಸ್ಟಿಕ್ಕಿಂದ ಮಲ್ಲೇಶ್ವರಂ, 18th ಕ್ರಾಸು, ಯಶವಂತಪುರ ಆ ಕಡೆಯಿಂದ ಹಂಗೋಗುವಂಥ ತುಮಕೂರು ರೋಡ್ ಯಾವ ರೀತಿಯಲ್ಲಿದೆ, ಮೈಸೂರು ರೋಡ್ ಯಾವ ರೀತಿಯಲ್ಲಿದೆ, ಎಲ್ಲ ಸಿಟಿ ಮಾರ್ಕೆಟ್ ಆಗ್ಬೋದು, ಎಲ್ಲವನ್ನು ಆವತ್ತಿನ ಕಾಲದಲ್ಲಿ ಅವರು 100 ವರ್ಷದ ಪ್ಲ್ಯಾನ್ ಮಾಡಿದ್ರು. ಅಂದರೆ ಆವತ್ತೇನು ಅವರು ಇಂಜಿನಿಯರ್ ಓದಿರಲ್ಲ, ಅವತ್ತೇನು ಶಾಲೆ ಇತ್ತೋ ಇಲ್ವೋ, ಅವರಿಗೆ ಏನು ಮಾಡಿದ್ರು, ಆವತ್ತಿನ ದೃಷ್ಟಿ ಆ ರೀತಿಯಲ್ಲಿ ಇಟ್ಕೊಂಡಿದ್ರು. ಇವತ್ತು ಅವರ ದೃಷ್ಟಿನಲ್ಲಿ ಯಾರಿಗಾದ್ರೂ ನಮ್ಗೆ ಒಂದೇ 1% ಇದೆಯಾ? ಎಷ್ಟೋ ಕೆರೆಗಳನ್ನ ಕಟ್ಟಿದ್ರು. ಇವತ್ತು ನಮ್ಮ ಜನ ಏನು ಮಾಡ್ತಾ ಇದ್ದಾರೆ, ಕೆರೆಗಳನ್ನೇ ನುಂಗ್ಬಿಟ್ಟಿದ್ದಾರೆ. ಎಷ್ಟೋ ರಾಜಕಾಲುವೆಗಳಿತ್ತು, ಆ ರಾಜಕಾಲುವೆಗಳೆಲ್ಲ ನುಂಗ್ಬಿಟ್ಟಿದ್ದಾರೆ. ಯಾವುದೋ ಒಂದು ಸರ್ಕಾರಿ ಜಾಗವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಾಗ್ಬೋದು, ಒಂದು ಸರ್ಕಾರಿ ಕಟ್ಟಡಗಳಿಗಾಗ್ಬೋದು, ಇಂಥದಕ್ಕೆ ಯಾವುದಾದ್ರು ಉಪಯೋಗಿಸ್ಕೋಬೇಕು ಅಂತ ಅಷ್ಟು ಜಾಗ ಇದ್ದರೆ ಅದನ್ನು ಬೋಗಸ್ ಡಾಕ್ಯುಮೆಂಟ್ಸ್ ಮಾಡಿ ಅದನ್ನು ನುಂಗ್ಬಿಡ್ತಾರೆ ಜನ. ಈ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ತುಂಬ ಕೆಟ್ಟೋಗಿದೆ, ಸಮಾಜನೇ ತುಂಬ ಕೆಟ್ಟೋಗಿದೆ. ಆದರೆ ಕೆಂಪೇಗೌಡರು ಹೇಳಿಲ್ಲ ಕೆಟ್ಟೋಗ್ರಿ ನೀವು ಅಂತ, ನಾವು ಬದುಕೋದಕ್ಕೆ ದಾರಿ ತೋರಿಸಿದ್ದಾರೆ. ಬದುಕೋದಕ್ಕೆ ದಾರಿ ತೋರಿಸಿ ನೀವು ಹಿಂಗೆ ಬದುಕ್ರಿ, ಈ ರೀತಿಯಲ್ಲಿ ಮಾಡ್ರಿ ಅಂತ ಒಂದು ಪ್ಲ್ಯಾನನ್ನು ಕೊಟ್ಬಿಟ್ಟು ಹೋದ್ರಿ. ನಾವೇನು ಮಾಡಿದ್ವಿ, ಆ ಪ್ಲ್ಯಾನನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ. ಇವತ್ತು ರೋಡ್ಗಳಲ್ಲಿ ಮೋರಿಗಳ ಮೇಲೆ ಬಿಲ್ಡಿಂಗ್ಸ್ ಕಟ್ಟರೆ ಎಲ್ಲ ಮಾಡ್ತಾರೆ. ಆದರೆ ಕೆಂಪೇಗೌಡರನ್ನ ಒಂದ್ಸರಿ ನೆನೆಸ್ಕೊಂಡು ಬೆಂಗಳೂರನ್ನ ಯಾವ ರೀತಿಯಲ್ಲಿ ಕಟ್ಟಿದ್ರು, ಇವತ್ತು ಅವ್ರನ್ನ ಯಾಕೆ ನಾವು ಇಷ್ಟು ದೂರ ನೆನೆಸ್ಕೊಳ್ತಾ ಇದ್ದೀವಿ, ಇವತ್ತು ಯಾಕೆ ಅವ್ರು ಕೊಟ್ಟಿರುವಂಥ ಜಾಗಗಳಲ್ಲಿ ಬಂದಿದ್ದಂಥ ಇಂಡಸ್ಟ್ರೀಸ್ ಯಾಕೆ ಕ್ಲೋಸ್ ಆಯಿತು? NGF ಕ್ಲೋಸ್ ಆಯಿತು, ITI ಕ್ಲೋಸ್ ಆಯಿತು, HMT ಏನಾಯಿತು, ಬಿನಿ ಮಿಲ್ ಏನಾಯಿತು, TR ಮಿಲ್ ಏನಾಯಿತು, BPL ಏನಾಯಿತು, ಇಂಥ ಕಂಪ್ನಿಗಳೆಲ್ಲ ಏನಾಯಿತು? ಯಾತಕ್ಕೋಸ್ಕರ ಹೋಯ್ತು? ಏನಕ್ಕೋಸ್ಕರ ಅವೆಲ್ಲ ಕ್ಲೋಸ್ ಆದವು? ಎಷ್ಟು ಜನಕ್ಕೆ ಲಾಸ್ ಆಯಿತು? ಇವತ್ತು ಅವರ ದೂರದೃಷ್ಟಿ ಇದ್ದಿದ್ದೇನು ಅಂದರೆ, ನಮ್ಮನ್ನು ಬದುಕಿಸಬೇಕು ಅಂತ ಅವರ ದೂರದೃಷ್ಟಿ ಇಟ್ಕೊಂಡು ನಮ್ಮ ಮೇಲೆ ಅವ್ರು ಬದುಕಲಿ, ಇವ್ರು ನಮ್ಮ ಮಕ್ಕಳು ಅಂತ ಇದು ಮಾಡಿದ್ರು. ಆದರೆ ನಾವೇನು ಮಾಡ್ತಾ ಇದ್ದೀರಿ, ಕೆಲವರು ಸೇರಿಕೊಂಡು ಅದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ನಮ್ಮನ್ನು ಹಾಳು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಆದರೆ ಇವತ್ತು ನಾನು ಕೆಂಪೇಗೌಡರಲ್ಲಿ ಕೇಳ್ಕೊಳ್ತೀನಿ, ನಿನ್ನಂಥ ಶಕ್ತಿವಂತ ನಾವು ಆಗೋದಕ್ಕೆ ಚಾನ್ಸ್ ಇಲ್ಲ, ನಿಮ್ಮಂಥ ಬುದ್ಧಿವಂತಿಕೆ ಬರೋದಕ್ಕೆ ನಮ್ಮ ಯಾರಿಗೂ ಚಾನ್ಸ್ ಇಲ್ಲ. ಆದರೆ ಯಾರು ತಪ್ಪು ಮಾಡ್ತಾರೋ ಅವರನ್ನು ನೀವು ಕನ್ಸಲ್ಲಿ ಹೋಗಿ ಕತ್ತಿಸ್ಬಿಡಿ. ಅವ್ರನ್ನ, ಈ ಜಾಗನ ಯಾರು ತಿಂತಾರೆ, ಯಾರು ಈ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ಲ್ಯಾನನ್ನು ಯಾರು ಅನ್ಯಾಯ ಮಾಡ್ತಾರೋ ರಾತ್ರಿ ಹೊತ್ತಾಗಿ ಅವ್ರು ಕತ್ತಿಸ್ಗೆ ಅವ್ರನ್ನ ನೀವು ಹೊಡಿಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.